ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಮೊಟ್ಟ ಮೊದಲ ವುಡನ್ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲಿ ಸ್ಥಾಪನೆ ಆಯಿತು ಅಂತ ನಿಮ್ಗೆ ತಿಳಿದಿದೆಯಾ? ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ನಾವು ಇವತ್ತು ಬಂದಿರೋದು ನಮ್ಮ ಕೃಷ್ಣರಾಜಪುರದ ITIನ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ. ಈ ಪ್ರಾಂಗಣದಲ್ಲಿರುವ ಬ್ಯಾಡ್ಮಿಂಟನ್ ಕೋರ್ಟ್ ಬೆಂಗಳೂರು ನಗರದ ಮೊಟ್ಟ ಮೊದಲ ವುಡನ್ ಬ್ಯಾಡ್ಮಿಂಟನ್ ಕೋರ್ಟ್. ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಸಾರ್ವಜನಿಕ ವಲಯ ಸಂಸ್ಥೆಯಾಗಿದ್ದ ITIನ ಕ್ರೀಡಾ ಪರಂಪರೆಯಲ್ಲಿ ಈ ಕೋರ್ಟ್ ಒಂದು ಮಹತ್ವದ ಸ್ಥಾನ ಪಡೆದುಕೊಂಡಿತ್ತು. ನಮ್ಮ ITIನ ಉದ್ಯೋಗಿಯಾಗಿದ್ದ ಶ್ರೀ ರಮೇಶ್ ಪಡುಕೋಣೆ ಅವರು ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು. ಬೆಂಗಳೂರಿನ ಬ್ಯಾಡ್ಮಿಂಟನ್ ಬೆಳವಣಿಗೆಯಲ್ಲಿ ಹಾಗೂ ಈ ವುಡನ್ ಕೋರ್ಟ್ ರೂಪುಗೊಳ್ಳುವುದರಲ್ಲಿ ಅವರ ಪಾತ್ರ ಮಹತ್ವದ್ದಾಗಿತ್ತು ಎಂದು ಹಿರಿಯ ಆಟಗಾರರು ಇಂದಿಗೂ ನೆನೆಯುತ್ತಾರೆ. ಮುಂದೆ ಭಾರತೀಯ ಬ್ಯಾಡ್ಮಿಂಟನ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಅವರ ಪುತ್ರ ಪ್ರಕಾಶ್ ಪಡುಕೋಣೆ ಅವರು ಸಹ ಸಾಕಷ್ಟು ಬಾರಿ ಇಲ್ಲಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ನಾವು ಕೇಳ್ತಾನೆ ಬೆಳೆದಿದ್ದೀವಿ. ಹಾಗೂ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಸಹ ನಡೆದಿದ್ವು ಅನ್ನೋದು ನಮ್ಮ ಹಿರಿಯರಿಂದ ಕೇಳಿದ್ದೇವೆ. ನನಗೂ ಸಹ ಇದೇ ಕೋರ್ಟ್ ಜೊತೆ ಒಂದು ವಿಶೇಷವಾದ ನೆನಪಿದೆ. ಬೇಸಿಗೆ ಶಿಬಿರದ ಸಮಯದಲ್ಲಿ ನಾನು ಕೂಡ ಇದೇ ಕೋರ್ಟ್ ನಲ್ಲೇ ಬ್ಯಾಡ್ಮಿಂಟನ್ ತರಬೇತಿ ಪಡೆದಿದ್ದೆ. ಆ ಸಮಯದಲ್ಲಿ ಇಲ್ಲಿನ ಕೋಚ್ ಗಳಾಗಿದ್ದವರು ಆರ್ ಸುರೇಶ್ ಕುಮಾರ್ ಸರ್ ಮತ್ತು ರಾಮಕೃಷ್ಣ ಸರ್. ITIನಲ್ಲಿ ಸೆಕ್ಷನಲ್ ಸೆಕ್ರೆಟರಿ ಆಗಿದ್ದ ಸುರೇಶ್ ಸರ್ ಶ್ರೀ ರಮೇಶ್ ಪಡುಕೋಣೆ ಅವರ ಮಾರ್ಗದರ್ಶನದಲ್ಲಿ 1980ರಲ್ಲಿ ನ್ಯಾಷನಲ್ ಬ್ಯಾಡ್ಮಿಂಟನ್ ಅಂಪೈರ್ ಆಗಿ ಹಾಗೂ 1982ರ ಡೆಲ್ಲಿ ಏಷ್ಯನ್ಸ್ ಗೇಮ್ಸ್ ನಿಂದ 2010ರ ಕಾಮನ್ವೆಲ್ತ್ ಗೇಮ್ಸ್ ರವರೆಗೆ ರೆಫರಿ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅದಲ್ಲದೆ 1000ಕ್ಕೂ ಹೆಚ್ಚು ರ್ಯಾಂಕಿಂಗ್ ಟೂರ್ನಮೆಂಟ್ಸ್ ಗಳಲ್ಲಿ ಚೀಫ್ ರೆಫರಿ ಆಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ನಮ್ಮ ರಾಮಕೃಷ್ಣ ಸರ್ ತಮ್ಮ ಕಾಲದಲ್ಲಿ ಜೂನಿಯರ್ ಸಿಂಗಲ್ ಸ್ಟೇಟ್ ಚಾಂಪಿಯನ್ ಆಗಿದ್ದು ITI ಬ್ಯಾಡ್ಮಿಂಟನ್ ತಂಡದ ಕ್ಯಾಪ್ಟನ್ ಆಗಿದ್ರು. ಮುಂದೆ ಆಲ್ ಇಂಡಿಯಾ ಪಬ್ಲಿಕ್ ಸೆಕ್ಟರ್ ಟೂರ್ನಮೆಂಟ್ ಗಳಲ್ಲಿ ಪ್ರಶಸ್ತಿಗಳನ್ನ ಗೆದ್ದು 20ಕ್ಕೂ ಹೆಚ್ಚು ಬಾರಿ ನಮ್ಮ ಕರ್ನಾಟಕ ಸ್ಟೇಟ್ ಟೀಮ್ ಕೋಚ್ ಆಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಆ ಕಾಲದ ITI ಬ್ಯಾಡ್ಮಿಂಟನ್ ತಂಡದಲ್ಲಿ ಶಶಿ ಕಿತ್ತೂರ್, ಕೃಷ್ಣಕುಮಾರ್, BV ಯಶುಕುಮಾರ್, ಸಿಡ್ನಿ ಫ್ರಾಂಕ್ ಮತ್ತು G ವಿಠಲ್ ರಾವ್ ಅವರಂತಹ ಪ್ರತಿಭಾವಂತ ಆಟಗಾರರು ಸಹ ಇದ್ರು. ನಾನು ಇಲ್ಲಿಗೆ ಕೋಚಿಂಗ್ ಬರ್ತಿದ್ದ ದಿನಗಳು ಇನ್ನೂ ಸಹ ನೆನಪಿದೆ. ಈ ಗ್ರೌಂಡ್ ನಲ್ಲಿ ನಮಗೆ ಮಾಡಿಸುತ್ತಿದ್ದ ವರ್ಕೌಟ್ ನ ನಂತರ ಕೋರ್ಟ್ ನ ಎಂಟ್ರೆನ್ಸ್ ನ ಹತ್ತಿರದ ಮರದ ಕೆಳಗೆ ನಮ್ಮ ITIನ ಶಕ್ತಿ ಬೇಕರಿ ಡೆಲಿವರಿ ಕಾರ್ಟ್ ನಲ್ಲಿ ಬರ್ತಿದ್ದಂತ ಆ ಬ್ರೆಡ್ ಲೋಫ್ ಮತ್ತು ಹಾಲು, ಆ ಸಮಯದ ಸಣ್ಣ ಸಣ್ಣ ನೆನಪುಗಳು ಇಂದಿಗೂ ಸಹ ಸಂತಸ ತರುತ್ತದೆ. ಇವತ್ತು ನಾನು ಹಂಚಿಕೊಂಡಿರುವುದು ನನಗೆ ನೆನಪಿರುವ ಕೆಲವು ಮತ್ತು ನನ್ನ ಕೋಚ್ ಗಳ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಅವರಿಂದ ತಿಳಿದುಕೊಂಡಿರುವ ಕೆಲವು ಮಾಹಿತಿಗಳು. ಇನ್ನು ಹಲವರ ಬಳಿ ಈ ಕೋರ್ಟ್ ನ ಇಲ್ಲಿನ ಬಾಲ್ ಬ್ಯಾಡ್ಮಿಂಟನ್, ಬಾಸ್ಕೆಟ್ ಬಾಲ್, ಫ್ಲಡ್ ಲೈಟ್ ಮ್ಯಾಚ್ ಗಳು, ಟೂರ್ನಮೆಂಟ್ ಗಳ ಮತ್ತು ITIನ ಕ್ರೀಡಾ ಸಂಸ್ಕೃತಿಯ ಬಗ್ಗೆ ಅಪರೂಪದ ನೆನಪುಗಳು, ಫೋಟೋಗಳು ಇರಬಹುದು. ಅಂತಹ ನೆನಪುಗಳನ್ನ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಹಾಗೂ ಫೋಟೋಗಳು ಇದ್ದಲ್ಲಿ ನನಗೆ DM ಮಾಡಿ. ಇವತ್ತಿಗಷ್ಟೇ, ಮತ್ತೆ ಸಿಗೋಣ ಇನ್ನಷ್ಟು ITIನ ಗತವೈಭವದ ನೆನಪುಗಳೊಂದಿಗೆ.